ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಟಾಕ್ ಫುಟ್ಬಾಲ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋಕ್ಕಿದ್ದೀವಿ ಫಿಫಾ ವರ್ಲ್ಡ್ ಕಪ್ನ ಮ್ಯಾಚ್ ಡೇ 2 ಮ್ಯಾಚಸ್ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್. ಮ್ಯಾಚ್ 1 ಕಡೆ ಬರೋದಾಗಿದ್ದರೆ ಕೆನಡಾ ವರ್ಸಸ್ ಬೋಸ್ನಿಯಾ ಆಗಿತ್ತು. ಬೋಸ್ನಿಯಾ ಒಂದು ಟಾಪ್ ಪರ್ಫಾರ್ಮೆನ್ಸೇ ಕೊಟ್ಟಿದೆ ಅಂತಲೇ ಹೇಳ್ಬೋದು, ಒಂದು ಡಿಫೆನ್ಸಿವ್ ಮಾಸ್ಟರ್ ಕ್ಲಾಸ್ ಅಂತಲೇ ಹೇಳ್ಬೋದು. ಇನ್ನು ಟೂ ಸೈಡ್ಸ್ ಸಹ ಸೇಮ್ ಲೈನಪ್ಪಿಂದ ಬರ್ತಿತ್ತು 4-4-2 ಅಲ್ಲಿ. ಹಾಗೂ ಬೋಸ್ನಿಯಾ 21st ಮಿನಿಟ್ಸಲ್ಲಿ ಲೂಕಿಚ್ ಕಡೆಯಿಂದ ಒಂದು ಫಂಟಾಸ್ಟಿಕ್ ಗೋಲ್ನ ರಿಜಿಸ್ಟರ್ ಮಾಡಿದರು. ಹಾಗೂ ಆ ಗೋಲ್ ನಂತರ ಬೋಸ್ನಿಯಾ ಸೆಕೆಂಡ್ ಗೋಲಿಗೋಸ್ಕರ ಅಟೆಂಪ್ಟೇ ಮಾಡಿಲ್ಲ. ಬೋಸ್ನಿಯಾ ಸಿಟ್ ಬ್ಯಾಕ್ ಮಾಡಿ ಡಿಫೆನ್ಸಿವ್ ಸ್ಟ್ರಕ್ಚರಿಂದನೇ ಬಂದಿದ್ರು ಹಾಗೂ ಕೆನಡಾ ಕಂಟಿನ್ಯೂಸ್ ಅಟ್ಯಾಕ್ಸ್ ಮಾಡ್ತಿದ್ರು. ಬಟ್ ಬೋಸ್ನಿಯಾ ಕಡೆ ಬರೋದಾಗಿದ್ದರೆ ಒಂದು ಡಿಫೆನ್ಸಿವ್ ಮಾಸ್ಟರ್ ಕ್ಲಾಸ್ ಅಂತಲೇ ಹೇಳ್ಬೋದು. 3 ಗೋಲ್ ಲೈನ್ ಕ್ಲಿಯರೆನ್ಸಸ್ ಮಾಡಿದ್ದಾರೆ. ಹಾಗೂ ಒಂದು ಫೈನಲ್ ಮಿನಿಟ್ಸಲ್ಲಿ ಒಂದು ಗೋಲ್ ಕೀಪರ್ನ ಫ್ಯಾಂಟಾಸ್ಟಿಕ್ ಸೇವ್ಸ್ ಆಯಿತು. ಹಾಗೂ ಬೋಸ್ನಿಯಾ 2 ಸೆಂಟರ್ ಬ್ಯಾಕ್ಸ್ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಹಾಗೂ ಬೋಸ್ನಿಯಾ ಕ್ಯಾಪ್ಟನ್ ಆಗಿರುವಂತಹ ಸೈದ್ ಕೊಲಾಸಿನಿಯಚ್ ಒಂದು ಫ್ಯಾಂಟಾಸ್ಟಿಕ್ ಗೋಲ್ ಲೈನ್ ಕ್ಲಿಯರೆನ್ಸ್ ಮಾಡಿದರು. ಟಾಪ್ ನಾಚ್ ಪರ್ಫಾರ್ಮೆನ್ಸೇ ಕೊಟ್ಟಿದ್ದಾರೆ ಬೋಸ್ನಿಯಾ ಡಿಫೆನ್ಸಿವ್ ಸೈಡ್ ಆಫ್ ದಿ ಗೇಮಲ್ಲಿ. ಇನ್ನು ಕೆನಡಾ ಕಡೆ ಬರೋದಾಗಿದೆ, ಕೆನಡಾ ಕಂಟಿನ್ಯೂಸ್ ಅಟ್ಯಾಕಿಂಗ್ ಥ್ರೆಟ್ಸನ್ನು ಪ್ರೊವೈಡ್ ಮಾಡ್ತಿತ್ತು. ಕೆನಡಾದ ಸ್ಟಾರ್ಟಿಂಗ್ ಟು ಸ್ಟ್ರೈಕರ್ಸ್ ತುಂಬ ಚಾನ್ಸಸ್ನ ಮಿಸ್ ಮಾಡಿದರು. ಕೆನಡಾ ಮಿಡ್ಫೀಲ್ಡ್ ಡಬಲ್ ಪಿವೆಟ್ ಆಗಿರುವಂತಹ ಇಸ್ಮಾಯಿಲ್ ಕೋನೆ ಹಾಗೂ ಸ್ಟೀಫನ್ ಎಸ್ಟಾಕ್ಯೋ ತುಂಬ ಚಾನ್ಸಸ್ನ ಕ್ರಿಯೇಟ್ ಮಾಡ್ತಿದ್ರು. ಬಟ್ ಕೆನಡಾದ ಸ್ಟ್ರೈಕರ್ಸ್ ಒಂದು ಸ್ಟಿಂಕರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೂ ಸೆಕೆಂಡ್ ಹಾಫಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ಬಂದ ಲೂರಿನ್ ಒಂದು ಫ್ಯಾಂಟಾಸ್ಟಿಕ್ ಗೋಲ್ನ ರಿಜಿಸ್ಟರ್ ಮಾಡಿದರು. ಬಟ್ ಅವರಿಗೆ ವಿನ್ನಿಂಗ್ ಗೋಲ್ನ ತುಂಬ ಚಾನ್ಸಸ್ ಕ್ರಿಯೇಟ್ ಮಾಡಿದ್ರು, ಬಟ್ ತುಂಬ ಚಾನ್ಸಸ್ನ ಮಿಸ್ ಮಾಡಿದರು. ಹಾಗೂ ಬೋಸ್ನಿಯಾ ಡಿಫೆನ್ಸ್ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಕೊಡ್ತು ಅಂತಲೇ ಹೇಳ್ಬೋದು. ಈ ಗೇಮ್ ತುಂಬ ಇಂಟ್ರೆಸ್ಟಿಂಗ್, ಬೋರಿಂಗ್ ಅಂತಲೇ ಹೇಳೋಕ್ಕಾಗಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದರೆ ಎರಡು ತಂಡ ಸಹ ಟ್ಯಾಕ್ಟಿಕಲ್ ಬೇಸ್ಡ್ ಫುಟ್ಬಾಲ್, ಮಾಡರ್ನ್ ಫುಟ್ಬಾಲ್ನ ಬಿಟ್ಟು ಓಲ್ಡ್ ಟ್ರೆಡಿಷ್ನಲ್ ಕೈಂಡ್ ಆಫ್ ಫುಟ್ಬಾಲ್ನ ಆಡ್ತಿತ್ತು. ಎರಡು ಟೀಮ್ಸ್ ಕಡೆಯಿಂದ ನಾವು ಟೆಕ್ನಿಕಲ್ ಎಬಿಲಿಟೀಸ್ ಹಾಗೂ ಕ್ರಿಯೇಟಿವ್ ಫುಟ್ಬಾಲ್ನ ಲ್ಯಾಕ್ ಮಾಡಿದ್ವಿ. ಬಟ್ ಈ ಫುಟ್ಬಾಲ್ ತುಂಬ ಬೋರಿಂಗ್ ಅಂತಲೇ ಹೇಳೋಕ್ಕೆ ಆಗಲ್ಲ, ತುಂಬ ಇಂಟ್ರೆಸ್ಟಿಂಗ್ ಗೇಮ್ ಆಫ್ ಫುಟ್ಬಾಲ್ ಅಂತ ನೋಡಿದ್ದೀವಿ ಅಂತಲೇ ಹೇಳ್ಬೋದು. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಿಮಗೆ ಕನ್ನಡದಲ್ಲಿ ಫಿಫಾ ವರ್ಲ್ಡ್ ಕಪ್, ಇದೇ ಥರ ವರ್ಲ್ಡ್ ಕಪ್ ರಿಲೇಟೆಡ್ ವೀಡಿಯೋಸ್ ನಿಮಗೆ ಕನ್ನಡದಲ್ಲಿ ಬೇಕು ಅಂತ ಹೇಳಿದರೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.